ನಿನ್ನ ಹಳ್ಳಿ ಕೊಟ್ಟು ಗಂಡ ಸತ್ತ ಆಗದೆ ಅಂತ ಮಾಡುವೆ. ನಿನ್ನ ಕುಳ್ಳಗಳನ್ನು ಬಿಟ್ಟುಕೊಂಡು ನೀವು ಮೂರು ಲೋಕದಲ್ಲಿ ಚಂದ ಹಲ್ಲು ಮುರಿಯುವ ಸೊಳ್ಳೆ ಸಡಗರದಿಂದ ನಿನ್ನ ಮಡದಿಯ ಕೊಡ ಮಿಟುಕೋದೆ ನಿನ್ನ ಮಿಡಿದು ಜಡ ಜಡೆದು ಸದೃಷ್ಟಗಳನ್ನು ಮಾಡಿವೆ. ಎಲ್ಲ ಬಿಟ್ಟ ತನವನ್ನು ಕಂಡು ಹುಟ್ಟಿದ ಸಿಟ್ಟಿನಿಂದ ಕಟ್ಟಿದ ವಿಷಮ ಬಿಟ್ಟು ಎಲ್ಲ ಕೈಗಾಲ ಎಳೆದರೆ ಎನ್ನ ಗಂಡರು ನಿನ್ನನ್ನು ಸುಮ್ಮನೆ ಬಿಡಲಾರರು. ನಿನ್ನ ಗಂಡರಾದರೆ ನೀನು ನಮ್ಮನ್ನು ಋತುಮತಿ ಆಗಿರುವ ಎನ್ನಂತ ಪತಿರತಿಯನ್ನು ಕಾಡಬೇಡುವ ಭ್ರಷ್ಟ. ಋತುಮತಿ ನಮ್ಮೊಡನೆ ಅತಿ ಸಂತೋಷ ಪಾಂಚಾಲಿ. ನಿನ್ನ ಹೊಡೆಯರಾದ ಪಾಂಡವರು ನಿನ್ನನ್ನು ನಮ್ಮಣ್ಣನಿಗೆ ಸೋತು ಬಿಟ್ಟಿರುವರು. ಇಲ್ಲೇ ಬಡ ನಡುವಿನ ಬಾಲೆ ಇನ್ನು ಮೇಲೆ ನಮ್ಮಣ್ಣನ ಹೊಡೆಯಲೆಂದು ಆತ ನಮ್ಮ ಹೊಡಗುಡು ಕಡು ಚೌಚೌ ಪಡು ವಂಚನಿಲ್ಲದೆ ಕುರುವಲ್ಲವನ ಸಭಕ್ಕೆ ಬಾಯೇ ಕೇಳು ಅದೇನು ಚೆನ್ನಾಗ ನನ್ನ ಬಂಧುರ ತರವಾದ ಪರಾಕ್ರಮವನ್ನು ಕಂಡು ಕೊಂದು ನುಡಿಯುವ ಮಂದಮತಿಗಳಾದ ಕೌರವರ ಕಂದರ ಮರಗಡಿದ ಕೌರವರ ದಾಳಿಯ ಪಡಗಿಸಿ ಚೀಳಿ ಸಾವಿರವನ್ನು ಮಾಡಿ ರಾಕ್ಷಸಾಂತಕವೆಂದು ಹೆಸರು ಪಡೆದ ಶ್ರೀ ಲಕ್ಷ್ಮೀಕಾಂತನ ಪಾದ
ಧ್ವಜನಾಗಿ ಮೆರೆದೆ ಎಲ್ಲಾ ಸಾರಥಿ ಭೂಪತಿ ಈ ತರದಲ್ಲಿ ಧರ್ಮಜನೆಂದು ಹೆಸರು ಪಡೆದ ನಮ್ಮ ಅಗ್ರಜನ ಆಜ್ಞೆ ಪರಿಪಾಲಿಸಿ ಮದಾಂಧರಾದ ಭೂಮಿ ಪರಂ ಸೆದೆ ಬಡಿದು ಮಾರ್ಮಲಿತ ಗಂಡುಗಳಿಗೆ ಗಂಡನೆಂದು ಹೆಸರು ಪಡೆದ ಭೂಪತಿ ಗಂಡುಗಳಿಗೆ ನಾಮವುಳ್ಳ ಅರ್ಜುನ ಮಾರುತಿನ ದಂಡನ ಎಂದು ಜೈ ಬೇರೆ ಬಡ ಸಾರಥಿ ಅತಿ ಜಾಗೃತಿ ಅರ್ಜುನ ಮಹಾರಾಜರಾದರೆ ಗರ್ಜನೆಯಿಂದ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಈ ಸಭಾಮಂದಿರಕ್ಕೆ ಪದವಿಪತಿಯಾದ ನಮ್ಮ ಅಗ್ರಜರು ಶೀಘ್ರವಾಗಿ ಕರೆಸಲು ಜಾಗ್ರತೆಯಿಂದ ಪರಿಣವಾದ ಸಾರಥಿ ನಮ್ಮ ಅಗ್ರಜರು ತೋರಿಸಿ ಜಾಗೃತಿ ನಿಮ್ಮ ಮಾತಾಡದಲ್ಲಿ ಭೂಪತಿ ಪೀಠವಂತರಂತ ಸರಿ ಜಾಗೃತಿ ಕಂಬಳಿ ಮುದಣ್ಣ ಇವರು ಅರ್ಜುನ ಪಾತ್ರ ಮಾಡಿದಂತವರಿಗೆ ಒಂದು ಬಂಗಾರದ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡ್ತಾರೆ ಅರ್ಧ ತಲೆ. ಚಿತ್ರಾಲಿ ಕುರಿ ಯಲ್ಲಪ್ಪ ಇವರು ಅರ್ಧ ತಲೆ ಬಂಗಾರದ ಉಂಗುರವನ್ನು ಅರ್ಜುನ ಪಾತ್ರ ಮಾಡಿದಂತವರಿಗೆ ಬಹುಮಾನ ಪ್ರಕಾರ ಮಾಡುತ್ತಾರೆ. ಬೀರಳ್ಳಿ ಬಸಪ್ಪ ಇವರು ಅರ್ಜುನ ಪಾತ್ರ ಮಾಡಿದಂತವರಿಗೆ ಒಂದು ಬೆಳ್ಳಿ ಕಡಗವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಕುಂಟೋಜಿ ಬಸಪ್ಪ ಇವರು ಭೀಮನ ಪಾತ್ರ ಮಾಡಿದಂತವರಿಗೆ ಒಂದು ಬಂಗಾರದ ಉಂಗುರ ಮತ್ತು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ದಯವಿಟ್ಟು ಯಾರು ಭೂಪತಿ ಸಭಾಮಧ್ಯಕ್ಕೆ ಬಂದ ಏನು ದೇವ ತಿಂಡಿರ ಕುಂಡಲಿ ಸುಂಡದಂಡ ಮಂಡಿತ ಯಶೋಧರ ಪಾಂಡುರಾಯರು ಬಡಿಯ ಅಂತ ಪಾಂಡುರಾಯನಿಗೆ ಸುಂಡ ಪ್ರಸಾದದಿಂದ ಕೊಟ್ಟಿ ಪಾಂಡವ ಧರ್ಮ ವಿಗ್ರಹನಾಗಿ ರಾಜ